ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಜಮಖಂಡಿ ನಗರಕ್ಕೆ ಹೊಂದಿಕೊಂಡಿರುವ ಸುಕ್ಷೇತ್ರ ಕಡಪಟ್ಟಿ ಬಸವೇಶ್ವರ ರಥೋತ್ಸವ ಇಂದು ಅತಿ ವಿಜೃಂಭಣೆಯಿಂದ ನಡೆಯಿತು. ಪುರಾತನ ಕಾಲದ ಬಸವಣ್ಣ ದೇವಸ್ಥಾನ ಹಲವಾರು ವೈಶಿಷ್ಟ್ಯ ಹೊಂದಿದೆ. ಈ ಭಾಗದಲ್ಲಿ ಕಡಪಟ್ಟಿ ಬಸವಣ್ಣ ಎಂದು ಹೆಸರುವಾಸಿಯಾಗಿರುವ ಈ ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತರು ದರ್ಶನಕ್ಕೆ ಆಗಮಿಸುತ್ತಾರೆ. ಶ್ರೀ ಪವಾಡ ಬಸವಣ್ಣ ದೇವಸ್ಥಾನ ಸುಮಾರು 12ನೇ ಶತಮಾನದಲ್ಲಿ ಕೂಡಲ ಸಂಗಮದಿಂದ ಬಂದ ಜಂಗಮ ವಂಶಸ್ಥರು ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಬಹುಶಃ ಇಲ್ಲಿಯವರೆಗೂ 40 ಮನೆಗಳಾಗಿವೆ. ಹೀಗೆ ಜಮಖಂಡಿ ಪಟವರ್ಧನ ಸಂಸ್ಥಾನದಿಂದ ಕೊಣ್ಣೂರು ದೇಸಾಯಿ ಮನೆತನದಿಂದ ಪೂಜಾ ಕಾರ್ಯ ನೆರವೇರಿಸಲ್ಪಟ್ಟಿದೆ. ಕಡಪಟ್ಟಿಯ ಶ್ರೀ ಪವಾಡ ಬಸವಣ್ಣ ರೈತರ ಆಶಾಕಿರಣ. ಸುತ್ತಮುತ್ತಲ ಹಳ್ಳಿಗಳ ಮಳೆ ಬೆಳೆಯ ಸಮೃದ್ಧಿಯ ಪ್ರತೀಕ. ರೈತರ ದನಗಳ ಆರೋಗ್ಯ ಕಾಪಾಡುವ ಭಗವಂತನಾಗಿದ್ದಾನೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ಮುಗಿದ ನಂತರ ಗುರುವಾರದಂದು ಜಾತ್ರೆ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ ಬೆಳ್ಳಿ ಆಭರಣ ರಥೋತ್ಸವ, ಸಂಜೆ ಬಂಗಾರ ಆಭರಣದ ರಥೋತ್ಸವ ಜರುಗುತ್ತದೆ. ವಿಶೇಷವಾಗಿ ರಥೋತ್ಸವವನ್ನು ಭಕ್ತರು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾರೆ. ವರದಿ ಶಿವಲಿಂಗ ಕುಂಬಾರ್, ಜಮಖಂಡಿ, ವಿವಾ ನ್ಯೂಸ್.